ನಾನಾ ಪ್ರಬಂಧ ಚತುರ ಭಾತಿ ನಾರಾಯಣಾರ್ಯಗೀ ವಾಲ್ಮೀಕಿರ್ಗೌಃ ಪುನೀಯಾನ್ನಃ ಮಹೀಧರ ಪದಾಶ್ರಯಾ ಯತ್ಕಾವ್ಯಮುಪಜೀವಂತಿ ಸೂಕ್ತಿರತ್ನಾಕರೇ ರಮ್ಯೇ ಮೂಲರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂಸಃ ಬೀಯಂತಾಂ ಗುರವೋ ಮಮ. ನಾವು ನಿನ್ನೆ ನೋಡ್ತಾ ಇದ್ವಿ, ರಾಮಚಂದ್ರ ಲಕ್ಷ್ಮಣನಿಗೆ ಹೇಳ್ತಾನೆ, ನೋಡು ಲಕ್ಷ್ಮಣ, ಸುಗ್ರೀವ ಮೈಮರೆತಿದ್ದಾನೆ, ಮೈಮರೆತ ಸುಗ್ರೀವನಿಗೆ ಎಚ್ಚರ ನೀಡಬೇಕು ನೀನು ಅಂತ ಹೇಳಿ ಒಂದು ಮಾತಾಡುತ್ತಾನೆ. ಆ ಮಾತು ಹೀಗಿದೆ: ನಸ ಸಂಕುಚಿತ ಪಂಥಾ ಏನ ವಾಲಿ ಹತೋಗತಃ ಸಮಯೇ ತಿಷ್ಠ ಸುಗ್ರೀವ ಮಾ ವಾಲಿ ಪಥಮನ್ವಗಾ. ನಸ ಸಂಕುಚಿತ ಪಂಥಾ, ವಾಲಿ ಹೋದ ದಾರಿ ಕಿರಿದಾಗಿ ಏನೂ ಇಲ್ಲ, ಅಗಲವಾಗಿದೆ. ಸಮಯೇ ತಿಷ್ಠ, ಒಪ್ಪಿಕೊಂಡಂತೆ ನಡಿ. ಮಾ ವಾಲಿ ಪಥಮನ್ವಗಾಹ, ವಾಲಿಯ ದಾರಿಯನ್ನು ಅನುಸರಿಸಬೇಡ ಅಂತ. ಅದನ್ನು ಕ್ಷೇಮೇಂದ್ರ ಅದನ್ನು ಒಂದು ಸ್ವಲ್ಪ ಬೇರೆ ಥರ ಮಾಡಿ ಹೇಳ್ತಾನೆ. ತದೇವೇದಂ ಧನುರ್ದೀಪ್ತಂ ಸಏವಾಯಂ ಶಿಲೀಮುಖಃ ವಾಲಿನಂ ಯದಿತೆ ದ್ರಷ್ಟುಂ ಮತಿರ್ಜಾತ ತದುಚ್ಯತಾಂ. ತದೇವೇದಂ ಧನು, ಅದೇ ಬಿಲ್ಲು, ಅದೇ ಬಾಣ. ನಿನಗೆ ವಾಲಿಯನ್ನು ನೋಡಲಿಕ್ಕೆ ಇಷ್ಟ ಇದ್ದರೆ ಹೇಳು, ನಾವು ಕಳಿಸ್ತೀವಿ ಅಂತ. ಈ ರೀತಿ ಪಂಡಿತಾಚಾರ್ಯರು ಅದನ್ನು ಒಂದೇ ದಾರಿಯಲ್ಲಿ ವಾಲಿಜ್ಞ ಮಾರ್ಗಣೇನೈವ ವಾಲಿ ಮಾರ್ಗಂ ವ್ರಜೇ ರೀತಿ, ವಾಲಿಯನ್ನು ಕೊಂದ ಬಾಣದಿಂದಲೇ ವಾಲಿಯ ದಾರಿಯನ್ನು ಹಿಡಿದು ಹೋಗಬೇಕಾಗತ್ತೆ ಎಂದರು ಪಂಡಿತಾಚಾರ್ಯರು. ಹಾಗೆ ಮಾಡಿದ್ದು. ರಾಮನ ಈ ಮಾತನ್ನು ಕೇಳಿ ಲಕ್ಷ್ಮಣ ಹೇಳ್ತಾನೆ, ಹಾಗಾದರೆ ಕೊಂದೇ ಬಿಡಲ ಅವನನ್ನು ಅಂತ. ಅದಕ್ಕೆ ರಾಮಚಂದ್ರ, ನೋಡು ಲಕ್ಷ್ಮಣ, ಯಾರೇ ಆಗಲಿ ತಪ್ಪು ಮಾಡಿದರೆ ನಾವು ಒಮ್ಮೆಲೇ ಶಿಕ್ಷೆ ಕೊಡಬಾರದು, ಒಂದು ಸ್ವಲ್ಪ ಸಹನೆ ಅಂತನ್ನೋದು ಇರಬೇಕು. ನಹಿ ವೈ ತ್ವದ್ವಿಧೋ ಲೋಕೆ ಪಾಪಮೇವಂ ಸಮಾಚರೇತ್ ಕೋಪಮಾರ್ಯೇಣ ಯೋ ಹಂತಿ ತವೀರ ಪುರುಷೋತ್ತಮ. ಸಿಟ್ಟು ಎಲ್ಲರಿಗೂ ಬರುತ್ತೆ, ಬಂದ ಸಿಟ್ಟನ್ನು ತಡ್ಕೊಳ್ಳೋದರಲ್ಲಿ ಇರೋದು. ಆದ್ದರಿಂದಾಗಿ ನೀನು ಈಗ ಒಮ್ಮೆಲೆ ಮುನ್ನುಗ್ಗಿ ಕೊಂದುಬಿಡ್ತೀನಿ ಅಂತ ಹೇಳಿದ್ರೆ ಅವನಿಗೊಂದು ಸ್ವಲ್ಪ ಅವಕಾಶ ಕೊಡಬೇಕು. ನೇದಮತ್ರ ತ್ವಯಾ ಗ್ರಾಹ್ಯಂ ಸಾಧು ವೃತ್ತೇನ ಲಕ್ಷ್ಮಣ. ನಾನು ಹೇಳಿದ್ದು ಎಚ್ಚರಿಕೆಯನ್ನು ಮಾತ್ರ, ನೀನು ಎಚ್ಚರಿಕೆಯಾಗಿ ತೆಗೆದುಕೊಳ್ಬೇಕೇ ವಿನಃ ಹೋಗಿ ಚುಚ್ಚಿಬಿಡ್ತೀನಿ ಅಂದರೆ. ತಾಂ ಪ್ರೀತಿ ಮನುವರ್ತಸ್ವ ಪೂರ್ವವೃತ್ತಂಚ ಸಂಗತಂ. ಅದೇ ಪ್ರೀತಿಯನ್ನು ನೀನು ಮುಂದುವರಿಸು. ಸಾಮೋಪಹಿತಯಾ ವಾಚ ರೂಕ್ಷಾಣಿ ಪರಿವರ್ಜಯನ್ ವಕ್ತುಮರ್ಹಸಿ ಸುಗ್ರೀವಂ ವ್ಯತೀತಂ ಕಾಲ ಪರ್ಯಯೇ. ನಿಧಾನವಾಗಿ ಮಾತನಾಡಬೇಕು, ಅವನಿಗೆ ತಟ್ಟಬೇಕು, ಆದರೆ ನೀನು ಸಿಟ್ಟು ಮಾಡಿಕೊಂಡಿರಬಾರದು ಅಂತ ಹೇಳಿದ. ರಾಮಚಂದ್ರ ಅವನನ್ನು, ಲಕ್ಷ್ಮಣನನ್ನು ಅಪ್ಪಿಕೊಂಡು ಕಳಿಸಿದ ಅಂತೆ, ಒಂದು ಸ್ವಲ್ಪ ಕೋಪ ಶಮನ ಆಗಲಿ ಅಂತ. ಆದರೆ ಒಳಗಡೆ ಹೋಗ್ತಾ 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 ಅವನಿಗೆ ಸಿಟ್ಟು ಏರ್ತಾ ಹೋಯಿತು. ಕಿಷ್ಕಿಂಧೆಯ ಸೊಬಗನ್ನು ವರ್ಣನೆ ಮಾಡ್ತಾರೆ, ಬಹಳ ಸೊಗಸಾಗಿ ಇದೆ. ಕಿಷ್ಕಿಂಧೆ, ಆ ಗುಹೆ ಇರೋದು ಗುಹೆ, ಆದರೆ ಆ ಗುಹೆಯ ಅಂದ ಚಂದಗಳನ್ನು ವರ್ಣನೆ ಮಾಡ್ತಾರೆ. ನಮಗೆ ಈ ತರಹ ಒಂದು ಗುಹೆ ಹೀಗೆ ಅಲಂಕಾರ ಮಾಡಬಹುದಾ ಅಂತ ಅನಿಸುತ್ತೆ. ವಾನರಾಹ ಅಂದ್ರೇನು, ಮನುಷ್ಯರು ಹೌದೋ ಅಲ್ವೋ ಅಂತ ಡೌಟ್ ಬರುತ್ತೆ. ಹಾಗೆ ಅದರಿಂದಾಗಿ ಅವರು ವಾನರರು. ಲಕ್ಷ್ಮಣ ಸಿಟ್ಟು ಮಾಡ್ಕೊಂಡು ನಡೆಯೋದನ್ನು ನೋಡಿ ಎಲ್ಲರೂ ಓಡೋಟೋದ್ರಂತೆ.
ಗಜಲಕ್ಷ ಬಲಾಪ್ರೇಕ್ಷ ಕಪಯೋಥ ಪರಾಬ್ರುವನ್ ಅಂತ. ಸುರತೋತ್ಸವ ಸಂಸಕ್ತಃ ಕಪಿಭಿಶ್ಚ ನಿವೇದಿತಃ ರಾಘವ ಪ್ರತಿಗಂ ಘೋರಂ ಸುಗ್ರೀವೋ ನ ವಿವೇದತಂ. ಅವನು ಬೇಟದಲ್ಲಿದ್ದ, ಸೀದಾ ಒಳಗಡೆ ಹೊಟ್ಟೋದ್ರಂತೆ. ಸುಗ್ರೀವ ಯಾವ ಅವಸ್ಥೆಯಲ್ಲಿ ಇದ್ನೋ ಒಳ್ಳೆ ರಿಲ್ಯಾಕ್ಸೇಷನ್ ಮೂಡಲ್ಲಿದ್ದ. ದಡ್ಡ ಅಂತ ಒಳಗಡೆ ನುಗ್ಗಿದ್ರು. ರಾವಣ ಇದು ಲಕ್ಷ್ಮಣ ಬರ್ತಾ ಇದ್ದಾನೆ ಎಂದರು. ಯಾಕೆ ಬರ್ತಾ ಇದ್ದಾನೆ ಅಂತಲೇ ಗೊತ್ತಿಲ್ಲ ಅವನಿಗೆ. ಆ ಪರಿ ಮಧ್ಯದಲ್ಲಿ ಮಧುರೆಯಲ್ಲಿ ಲೋಲ ಆಗಿ ಹೋಗಿದ್ದ. ಅವನಿಗೆ ಅಲುಗಾಡಿಸಿ ಹೇಳಿದ್ರಂತೆ, ಸಯೇಚ ರಾಘವ ಭ್ರಾತ ಲಕ್ಷ್ಮಣೋ ವಾಕ್ಯತಾರಥಿ ವ್ಯವಸಾಯ ರಥ ಪ್ರಾಪ್ತ ತಸ್ಯ ರಾಮಸ್ಯ ಶಾಸನಾತ್ ಅಂತ. ಸಯೇಶ ರಾಘವ ಭ್ರಾತ. ನಾವು ಅನುವಾದ ಮಾಡೋದಾದರೆ ಹೇಗೆ ಮಾಡ್ತೇವೆ, ಕಾವ್ಯ ಅಲ್ಲಿ ನಡೆದದ್ದು ಹಾಗೇ ನಡೆದಿರುತ್ತೆ. ಅನುವಾದ ಹೇಗೆ, ಲಕ್ಷ್ಮಣ ರಾಮನ ಮಾತನ್ನು ಹಿಡ್ಕೊಂಡು ಬಂದಿದ್ದಾನೆ, ಏನಾರೊಂದು ತೀರ್ಮಾನ ಆಗಬೇಕು ಅನ್ನುವ ಮನೋಭಾವ ಅವನಲ್ಲಿ ಇದೆ. ಇದು ಇಷ್ಟನ್ನು ಇಟ್ಕೊಂಡ್ರೆ ಅವ್ರು ಹೇಳಿದ್ದು ಹೇಗೆ ಅಂತ ಗೊತ್ತಾಗತ್ತೆ. ವಾಲ್ಮೀಕಿ ರಾಮಾಯಣ ಹೀಗಿದೆ. ಲಕ್ಷ್ಮಣೋ ವಾಕ್ಯ ಸಾರಥಿ, ಲಕ್ಷ್ಮಣ ಮಾತಿನ ಸಾರಥಿಯಾಗಿ ಬಂದ. ವ್ಯವಸಾಯ ಅಂದರೆ ನಿಶ್ಚಯ ಅಂತ. ಏನಾದರೂ ಮಾಡಬೇಕು ಅನ್ನುವ ನಿಶ್ಚಯವನ್ನೇ ಮಾಡಿಕೊಂಡು ಬಂದಿದ್ದಾನೆ. ಅದನ್ನು ಅವ್ರು ಹೇಳಿದ್ರು, ರಾಮನ ವಾಕ್ಯವೇ ಲಕ್ಷ್ಮಣನಿಗೆ ಸಾರಥಿಯಾಗಿದೆ. ವ್ಯವಸಾಯ ಅಂದರೆ ನಿಶ್ಚಯವೇ, ಸಂಕಲ್ಪವೇ ಅವನ ರಥ ಆಗಿದೆ ಅನ್ನೋದನ್ನು ಹೇಳಿದ್ದು ಹೀಗೆ. ಅವನಿಗೆ ಮೊದಲು ಏನು ಅರ್ಥವೇ ಆಗಲಿಲ್ಲ. ನಾನೇನು ತಪ್ಪು ಮಾತನಾಡಿಲ್ವಲ್ಲ, ನಕಿಂಚಿತ್ ದುರುಕ್ತಂ, ನಾನು ತಪ್ಪು ಮಾಡಿಲ್ಲ, ಏನನ್ನೂ ಕೆಟ್ಟದಾಗಿ ಯೋಚನೆ ಮಾಡಿಲ್ಲ, ನನಗ್ಯಾಕೆ ಈ ಶಿಕ್ಷೆ, ಅವನ್ಯಾಕೆ ಸಿಟ್ಟು ಮಾಡ್ಕೊಳ್ತಾ ಇದ್ದಾನೆ ಅಂತ ಗೊತ್ತೇ ಆಗಲಿಲ್ಲ ಸುಗ್ರೀವನಿಗೆ. ಆಗ ಹನುಮಂತ ಹೇಳಿದ. ಹನುಮಂತನ ಉಪದೇಶ 32ನೇ ಸರ್ಗದ ಇಡೀ ಇದೆ ವಾಲ್ಮೀಕಿ ರಾಮಾಯಣದಲ್ಲಿ. ಪಂಡಿತಾಚಾರ್ಯರು ಇಷ್ಟು ಹೇಳೋದು, ಅಶುಶ್ರೂಷಾಪರಾಧಿತ್ವಂ ಲಕ್ಷ್ಮಣಂ ಕ್ಷಾಮಯೇ ರೀತಿ ಅಂತ. ನೀನು ಸೇವೆ ಮಾಡದೆ ತಪ್ಪು ಮಾಡಿದ್ದಿ, ಅಶುಶ್ರೂಷ ಅಪರಾಧ ನಿನ್ನದಿದೆ, ಸೇವೆ ಮಾಡದ ತಪ್ಪು ನಿನ್ನದಿದೆ, ಆದ್ದರಿಂದಾಗಿ ಲಕ್ಷ್ಮಣನ ಬಳಿ ಕ್ಷಮೆ ಕೇಳು. ಪಂಡಿತಾಚಾರ್ಯರು ಇಡೀ 32ನೇ ಸರ್ಗವನ್ನು ಇಷ್ಟು ಪಕ್ಕ ಮುಗಿಸಿಬಿಡ್ತಾರೆ. ಕ್ಷಮೆ ಅಂದರೆ ಅವನು ಸ್ವಲ್ಪ ಬರೀತಾನೆ. ಏನು ಅಂತ, ಕಾಂತ ಪ್ರಣಯಕೋಪೇಶು ಸಹೃದಾಂಚ ಪ್ರಸಾದನೆ ಶೋಭತೆ ಮಹತಾಮೇವ ವಿನಯಾವನತಂ ಚಿರಃ. ಕಾಂತ ಪ್ರಣಯ ಕೋಪೇಶು, ಹೆಂಡತಿ ಸಿಟ್ಟು ಮಾಡಿಕೊಂಡಾಗ, ಸಹೃದಾಂಚ ಪ್ರಸಾದನೆ, ಗೆಳೆಯರೆಲ್ಲ ಸಿಟ್ಟು ಮಾಡಿಕೊಂಡಾಗ ವಿನೀತನಾಗಿ ತಲೆ ಬಗ್ಗಿಸೋದು ಅವಮಾನ ಏನೂ ಅಲ್ಲ ಸುಗ್ರೀವ ಅಂತ ಹನುಮಂತ ಹೇಳಿದ್ನಂತೆ. ಅವನು ಯಾವ ಸಂಸಾರ ನೋಡಿದ್ನೋ, ಬ್ರಹ್ಮಚಾರಿಯಾಗಿ ಅಷ್ಟು ತೊಂದರೆ ಇಲ್ಲ. ಇದು ವಾಲ್ಮೀಕಿ ರಾಮಾಯಣದ ಒಂದು ಸಂಕ್ಷೇಪ ಕ್ಷೇಮೇಂದ್ರ ಮಾಡಿದ್ದು. ಸರಿ, ಇವರಿಬ್ಬರ ವ್ಯಾಖ್ಯಾನ ಹೀಗೆ ನೋಡಿದ ಮೇಲೆ ವಾಲ್ಮೀಕಿ ರಾಮಾಯಣದಲ್ಲೇ ಏನಿದೆ ಅಂತ ನೋಡೋಣ. ಉವಾಚ ಸ್ವೇನ ತರ್ಕೇಣ ಮಧ್ಯೆ ವಾನರ ಮಂತ್ರಿಣಾಂ. ಸ್ವೇನ ತರ್ಕೇಣ, ತನ್ನದೇ ಆದ ಊಹಾಪೋಹ ಪಟುತ್ವವನ್ನು ತೋರಿಸ್ತಾ ಈ ರೀತಿ ಹೇಳಿದ ಅಂತೆ. ನ ವಿಸ್ಮರತಿ ಸುಸ್ನಿಗ್ಧಂ ಉಪಕಾರಂ ಕೃತಂ ಶುಭಂ. ಹೌದು, ನೀನು ಉಪಕಾರವನ್ನು ಮರೆತಿಲ್ಲ. ತ್ವತ್ಪ್ರಿಯಾರ್ಥಂ ಹತೋ ವಾಲಿ ಚಕ್ರತುಲ್ಯ ಪರಾಕ್ರಮ. ರಾಮ ನಿನಗಾಗಿ ವಾಲಿಯನ್ನು ಕೊಂದಿದ್ದಾನೆ. ಸರ್ವಥಾ ಪ್ರಣಯಾತ್ ಕ್ರುದ್ಧ ರಾಘವೋ ನಾತ್ರ ಸಂಶಯ. ರಾಮನ ಕೋಪ ಪ್ರೀತಿಯ ಕೋಪ, ಅದಕ್ಕೆ ಅವನು ಬರೆದದ್ದು. ಸಹೃದಾಂಚ ಪ್ರಸಾದನೆ, ಇದು ಪ್ರಣಯ ಕೋಪ ಅಂತ, ಪ್ರೀತಿಯಿಂದ ಬಂದಿರುವ ಕೋಪ ಇದು. ತ್ವಂ ಪ್ರಮತ್ತೋ ನ ಜಾನೀಶೆ ಕಾಲಂ ಕಾಲವಿದಾಂವರ. ನೀನೋ ಮೈಮರೆತಿದ್ದಿ, ಕಾಲವೇ ನಿನಗೆ ಗೊತ್ತಾಗ್ತಾ ಇಲ್ಲ. ನೋಡು, ಮಳೆಗಾಲ ಕಳೆದಿದೆ, ಹೊರಗಡೆ ಬಂದು ನೋಡು,
ಕೋಣೆಯಿಂದ ಹೊರಗಡೆ ಬಾ, ಮಳೆಗಾಲ ಕಳೆದು ಚಳಿಗಾಲ ತಲೆ ಹಾಕಿದೆ. ನಿರ್ಮಲ ಗ್ರಹ ನಕ್ಷತ್ರ ದೌಪ್ರಣಷ್ಟ ಬಲಾಹಕ. ನೀನು ತಲೆ ಮೇಲ್ಗಡೆ ನೋಡಿದ್ರೆ ಗ್ರಹ ನಕ್ಷತ್ರಗಳು ಎಲ್ಲ ಸ್ಫುಟವಾಗಿ ಕಾಣ್ತಾ ಇದೆ ರಾತ್ರಿ. ಪ್ರಸನ್ನಾಶ್ಚ ದಿಶಃ ಸರ್ವಾಹ ಸರಿತಶ್ಚ ತರಾಂಸಿ ಚ. ನದಿಗಳಲ್ಲಿ ಕೆಸರು ಹೋಗಿದೆ, ಸರೋವರದಲ್ಲಿ ಕೆಸರು ಹೋಗಿ ನೀರು ತಿಳಿಯಾಗಿದೆ, ನಿನಗೆ ಗೊತ್ತೇ ಆಗ್ತಾ ಇಲ್ಲ. ಆರ್ತಸ್ಯ ಹೃತದಾರಸ್ಯ ಪರುಚಂ ಪರುಚಾಂತರಂ ವಚನಂ ಮರ್ಷಣೀಯಂತೆ ರಾಘವಸ್ಯ ಮಹಾತ್ಮನಃ. ನಿನ್ನ ತಪ್ಪಿಗಾಗಿ ಅವನು ಈ ಸಿಟ್ಟು ಮಾತನಾಡಿದ್ರೆ ನೀನು ಸಹಿಸಬೇಕು. ಹೋಗು. ಅಂತರೇಣ ಅಂಜಲಿಂ ಬದ್ಧ್ವಾ ಲಕ್ಷ್ಮಣಸ್ಯ ಪ್ರಸಾದನಾಥ. ಲಕ್ಷ್ಮಣ ಬಂದಾಗ ಕೈಗಳನ್ನು ಮುಗಿದು ಕ್ಷಮೆ ಕೇಳು ನೀನು, ಯಾಕೆಂದರೆ ನಿನ್ನದು ತಪ್ಪು ಇದೆ. ಅಭಿಕ್ರುದ್ಧ ಸಮರ್ಥೋ ಹಿ ಚಾಪಮುದ್ಯಮ್ಯ ರಾಘವ. ನೋಡು, ಎಷ್ಟು ಬೇಗ ಸಿಟ್ಟು ಮಾಡ್ಕೊಳ್ತಾನೋ ರಾಮ, ಅಷ್ಟೇ ಬೇಗ ಪ್ರಸನ್ನನಾಗ್ತಾನೆ. ರಾಜನಸ್ತಿಷ್ಠಸ್ವ ಸಮಯೇ ಭರ್ತುರ್ಭಾರ್ಯೇವ ತದ್ವಶೇ. ನೋಡು, ನಿನ್ನ ಹೆಂಡತಿ ಮಾಂಗಲ್ಯ ಧಾರಣೆ ಮಾಡಿಕೊಳ್ಳುವಾಗ ಗಂಡನಿಗೆ ವಿನೀತನಾಗಿ ನಡೆಯುತ್ತೇನೆ ಅಂತನ್ನುವ ಒಪ್ಪಂದಕ್ಕೆ ಬದ್ಧಳಾಗಿ ಹೇಗೆ ನಡೀತಾ ಇದ್ದಾಳೋ ಹಾಗೆ ನೀನು ರಾಮನಿಗೆ ಬದ್ಧನಾಗಿ ನಡಿಬೇಕು ಅಂತಾನೆ ಇಲ್ಲಿ. ಇಷ್ಟು 32ನೇ ಸರ್ಗದ 22 ಶ್ಲೋಕಗಳು. ಅದನ್ನು ಪಂಡಿತಾಚಾರ್ಯರು ಸಂಗ್ರಹ ಮಾಡಿದ್ದು ಹೀಗೆ: ಅಶುಶ್ರೂಚಾಪರಾಧಿತ್ವಂ ಲಕ್ಷ್ಮಣಂ ಕ್ಷಾಮಯೇ ರೀತಿ. ನೀನು ಸೇವೆ ಮಾಡಿಲ್ಲ, ಆದ್ದರಿಂದಾಗಿ ಲಕ್ಷ್ಮಣ ಸಿಟ್ಟು ಮಾಡಿಕೊಂಡಿದ್ದಾನೆ. ಇಲ್ಲಿಗೆ ಬಂದು ಮತ್ತೆ ವಾಲ್ಮೀಕಿ ರಾಮಾಯಣವನ್ನು ಹೊಕ್ಕುವ ಮುನ್ನ ಸಂಗ್ರಹ ರಾಮಾಯಣಕ್ಕೆ ಬರೋಣ. ದೌವಾರಿಕಾನನಾದೃತ್ಯ ಪ್ರಾವಿಚಲ್ ಲಕ್ಷ್ಮಣ ಪುರಿ. ಲಕ್ಷ್ಮಣ ನೇರವಾಗಿ ನುಗ್ಗಿದ್ದಂತೆ. ದೌವಾರಿಕ ದ್ವಾರಪಾಲಕರನ್ನು ಕಡೆಗಣಿಸಿ ನುಗ್ಗಿದ್ದೆ. ಎಲ್ಲರೂ ಓಡಾಟೋದ್ರಂತೆ. ವಿಶ್ವಕರ್ಮ ನಿರ್ಮಾಣ ಮಾಡಿದ ಆ ಕಿಷ್ಕಿಂಧ ಪಟ್ಟಣವನ್ನು ನೋಡಿಕೊಂಡು ಹೋದ. ಮನೆಗಳಲ್ಲಿ ಶ್ರೇಷ್ಠವಾದ ಮನೆ ಇದು. ಅವನು ತಾರಾರುಮಾಭ್ಯಾಮಾಶ್ಲಿಷ್ಟಂ ದಿವ್ಯಂ ಸಿಂಹಾಸನೆ ಸ್ಥಿತಂ. ಈಚೆಯಿಂದ ತಾರೆ, ಈಚೆಯಿಂದ ರುಮೆ, ಇಬ್ಬರು ಸುಗ್ರೀವನನ್ನು ಅಪ್ಪಿ ಹಿಡಿದಿದ್ದಾರೆ. ಅಲ್ಲಿ ನೋಡಿದ. ದೋರ್ದಂಡಾರ್ಪಿತ ಕೋದಂಡ, ದೊಡ್ಡ ಬಿಲ್ಲಿಟ್ಕೊಂಡಿದ್ದಾನೆ ಲಕ್ಷ್ಮಣ. ದಷ್ಟೋಷ್ಟ, ಕೆಳತುಟಿಯನ್ನು ಸಿಟ್ಟಿನಿಂದ ಕಚ್ಚಿ ಹಿಡಿದಿದ್ದಾನೆ. ಭ್ರುಕುಟಿ ಕಟುಹು, ಹುಬ್ಬು ಗಂಟೆ ಹಾಕಿದ್ದಾನೆ. ರಕ್ತಾಕ್ಷ, ಕೆಂಪಡರಿದ ಕಣ್ಣು. ತ್ರಕ್ಷವತ್ ಕ್ರುದ್ಧ, ಮುಕ್ಕಣ್ಣಿನಂತೆ ಸಿಟ್ಟು ಮಾಡ್ಕೊಳ್ತಾ ಇದ್ದಾನೆ, ಮುಕ್ಕಣ್ಣನಂತೆ. ಕೂಡಲೇ ಧಗ್ಗ ಎದ್ದ. ತಾರೆ ಮುಂದೆ ನಿಂತಳು. ಆ ತಾರೆ ಮುಂದೆ ನಿಂತದ್ದು ಭೀಕರ. ಆ ತಾರೆ ಮುಂದೆ ನಿಂತಲು ಅಂತ ಅಷ್ಟೇ ಹೇಳ್ಬಿಡ್ತಾರೆ ಪಂಡಿತಾಚಾರ್ಯರು. ವಾಲ್ಮೀಕಿಗಳ ವರ್ಣನೆ ನೋಡಬೇಕು, ತಾರೆ ಹೆಂಗೆ ಮುಂದೆ ಬಂದ್ಲು ಅಂತ. ಸಾಪಾನಯೋಗಾಚ್ಚ ನಿವೃತ್ತ ಲಜ್ಜಾ ದೃಷ್ಟಿ ಪ್ರಸಾದಾಚ್ಚ ನರೇಂದ್ರ ತೂನೋ ವಾಚ ತಾರಾ ಪ್ರಣಯ ಪ್ರಗಲ್ಭಂ ಸ್ತ್ರೀ ಸನ್ನಿಕರ್ಷಾತ್ ವಿನಿವೃತ್ತಕೋ ವಾಕ್ಯಂ ಮಹಾರ್ಥಂ ಪರಿಸಾಂತ್ವರೂಪಂ. ತುರಾಡ್ಕೊಂಡು ಬಂದಂತೆ. ಸಾಪಾನ ಯೋಗಾತ್, ಚೆನ್ನಾಗಿ ಕುಡಿದು ಬಿಟ್ಟಿದ್ಲು. ವಿನಿವೃತ್ತ ಲಜ್ಜಾ, ಅದರಿಂದಾಗಿ ನಾಚಿಕೆ, ಬಟ್ಟೆ ಸರಿ ಮಾಡ್ಕೊಳ್ಳೋದು ಇಲ್ವೇ ಇಲ್ಲ. ಆ ಸಿಟ್ಟಿನ ಜಾಗದಲ್ಲಿ ಒಂದು ಸ್ವಲ್ಪ ನಾಚಿಕೆ ಬಂತಂತೆ. ಆದರೂ ಸಿಟ್ಟಿನಿಂದ ಹೇಳಿದ ಅಂತೆ, ಏನೋ ಕಪಿ ಸುಗ್ರೀವ, ನನ್ವಗ್ನಿ ಸಾಕ್ಷಿಕಂ ಪ್ರೋಕ್ತಃ ತ್ವಯಾ ವಾನರ ರಾಘವ. ಅಗ್ನಿ ಸಾಕ್ಷಿಕವಾಗಿ ಪ್ರತಿಜ್ಞೆ ಮಾಡಲಿಲ್ವೇನೋ ನೀನು? ರಾಜ್ಯವನ್ನು ನನಗೆ ಕೊಟ್ಟರೆ ಸೀತೆಯನ್ನು ಹುಡುಕ್ತೇನೆ ಅಂತ. ಮದಾಂಧ, ಕುಡಿದು ಕುರುಡಾಗಿ, ಹೆಣ್ಣಿನಲ್ಲಿ ಆಸಕ್ತನಾಗಿ, ರಾಮ ಕಾರ್ಯೇ ಸುರೇ ಪೂಜ್ಯೆ ಯಥಾ ಪ್ರಾಕೃತ ಪೂರುಚಃ.
ದೇವತೆಗಳು ಪೂಜಿಸುವಂತಹ ಕಾರ್ಯ ರಾಮನ ಕಾರ್ಯ. ನೀನು ಮರೆತಿದ್ದೆ ಅಲ್ವಾ? ದೇವತೆಗಳು ಕೂಡ ದಾಸ್ಯವನ್ನು ಬಯಸ್ತಾರೆ. ಅಂತಹ ರಾಮ ಕಾರ್ಯದಲ್ಲಿ ನೀನು ಕಡೆಗಣಿಸಿ ಸಖ್ಯಂ ಖಂಡಿತವಾನಸಿ, ಗೆಳೆತನವನ್ನು ಮುರಿದಿದ್ದೀಯ. ದೇವರಿಗೇನೋ ಕರ್ಮ ನಿಂತರ ಗೆಳೆತನ ಮಾಡೋದು. ಋತೇಪಿ ತವ ಸಾಹಾಯ್ಯಂ ಸೀತಾಂ ಪ್ರಾಪ್ಸ್ಯತಿ ರಾಘವ, ನಿನ್ನ ಸಹಾಯ ಇಲ್ಲದೆ ಹೋದರೂ ರಾಮಚಂದ್ರನಿಗೆ ಸೀತೆ ಸಿಗುತ್ತಾಳೆ. ಏನು ಭ್ರಮೆನೋ ನಿನಗೆ. ಋತೇಪಿ ಪಲ್ವಲಪಯ, ಪಂಡಿತಾಚಾರ್ಯರ ದೃಷ್ಟಾಂತ ಕೌಶಲ. ಋತೇಪಿ ಪಲ್ವಲಪಯ ಪರಿಪೂರ್ಣೋ ಮಹಾರ್ಣವಃ, ಪುಟ್ಟ ಕೊಳದ ನೀರಿಲ್ಲದೆಯೂ ಕಡಲು ತುಂಬಿರುವುದಿಲ್ಲವೇನೋ. ಋತೇಪಿ ಪಲ್ವಲಪಯ, ಒಂದೊಮ್ಮೆ ಕೆರೆ ಅಂದುಕೊಂಡ್ರೆ ನಾನು ಹೋಗದೇ ಇರೋದರಿಂದ ಸಮುದ್ರ ಅಪೂರ್ಣ ಆಗತ್ತೆ ಅಂತ, ಆ ತರಹ ನಿನಗೂ ಇರೋದು. ಏನನ್ಕೊಂಬಿಟ್ಟಿದಿ? ಸೀಳಿಬಿಡ್ತೇನೆ. ಶರಪಾಸ್ಯತಿ ಶೋಣಿತಂ ಅಂದಾಗ ತಾರೆ ಬಂದ್ಲು. ಆ ತಾರೆ ಯಾವಾಗ ಆ ರೀತಿ ಬಂದ್ಲೋ, ಕಿಂಕೋಪಮೂಲಂ ಮನುಜೇಂದ್ರ ಪುತ್ರ, ಅಲ್ಲಯ್ಯ ನಿನಗೆ ಯಾಕಯ್ಯ ಸಿಟ್ಟು ಬಂದಿದೆ? ಯಾರನ್ನ ಕುರಿತು ಮಾತಾಡ್ತಾ ಇದ್ದಿ? ಬಿದ್ದೋಗೋ ಮರನ ಮತ್ತೆ ಏನು ಬೀಳಿಸೋದು ನೀನು? ಈಗಾಗಲೇ ನಿಮ್ಮಲ್ಲಿ ಸುಗ್ರೀವ ವಿನೀತನಾಗಿ ಇದ್ದಾನೆ, ಅವನ್ನೇನು ನೀನು ಜೋರು ಮಾಡೋದು? ಇದು ಅಲ್ಲಿರೋದು. ಅವಳೊಂದು ಮಾತು ಹೇಳ್ತಾಳೆ, ಚಿರಂ ಕ್ಲಿಷ್ಟ ಸುಖಂ ಪ್ರಾಪ್ಯ ಸತ್ಯಂ ಸಕ್ತ ಕಪೀಶ್ವರ. ಹೌದು, ಸುಗ್ರೀವ ಬಹಳ ಕಷ್ಟಪಟ್ಟಿದ್ದಾನೆ. ಕಷ್ಟಪಟ್ಟು ಪಟ್ಟು ಪಟ್ಟು ಒಂದೊಮ್ಮೆ ಸುಖ ಪಡೆದಿದ್ದಾನೆ. ಸ್ವಲ್ಪ ಸಹಜವಾಗಿರ್ತಾರಪ್ಪ, ಸಹಜವಾಗಿ ಪ್ರಮಾದ ಇರುತ್ತೆ. ಬಹಳ ಕಾಲ ಕಷ್ಟಪಟ್ಟ ಮೇಲೆ ಸುಖ ಸಿಕ್ಕಿದ್ರೆ ಪಕ್ಕ ಬಿಡುವ ಮನಸ್ಸಾಗಲ್ಲ. ಆ ಸಹಜ ದೌರ್ಬಲ್ಯ ಅವನಿಗಿದೆ, ತಪ್ಪೇನಿದೆ? ಹೌದು, ನಹಿ ಧರ್ಮಾರ್ಥ ಸಿದ್ಧ್ಯರ್ಥಂ ಪಾನಮೇವಂ ಪ್ರಶಸ್ಯತೆ. ಅವನಿಗೆ ಕುಡಿದದ್ದರಿಂದ ಬಂದ ಮಂಕು. ಇವಳು ಕುಡ್ಕೊಂಡು ಹೇಳ್ತಾ ಇರೋದು ತಮಾಷೆ. ಅಂದರೆ ಕುಡಿತದ ಸಮಸ್ಯೆ ಏನು ಗೊತ್ತಾ? ಪಾನಾದರ್ಥಶ್ಚ ಕಾಮಶ್ಚ ಧರ್ಮಶ್ಚ ಪರಿಹೀಯತೆ. ಕುಡಿಯೋದ್ರಿಂದಾಗಿ ಅರ್ಥಶ್ಚ, ಹಣ ಖಾಲಿ ಆಗತ್ತೆ ಅಲ್ವೇ? ಕಾಮಶ್ಚ, ಗಾಢವಾಗಿ ನಿದ್ರೆ ಬಂದ್ಬಿಟ್ರೆ ಅದು ಏನು ಸುಖನೋ ರೀ. ತಾತ್ಕಾಲಿಕವಾಗಿ ನಮ್ಮೆಲ್ಲ ಕನೆಕ್ಷನ್ಗಳನ್ನು ಲೂಸ್ ಮಾಡಿಬಿಟ್ರೆ ಮುಗೀತು. ಧರ್ಮಶ್ಚ ಪರಿಹೀಯತೆ, ಯಾವಾಗ ಕುಡಿದಿರ್ತಾನೆ ಆಗ ಸದಾಚಾರ ನಿಷ್ಠನಾಗಿರ್ಲಿಕ್ಕೆ ಹೇಗಾಗತ್ತೆ? ಧರ್ಮಲೋಪೋ ಮಹಾನ್ಸ್ತಾವತ್ ಕೃತೆ ಪ್ರತಿಕುರ್ವತಃ, ಧರ್ಮಲೋಪ ಉಂಟಾಗತ್ತೆ. ಅರ್ಥಲೋಪಶ್ಚ ಮಿತ್ರಸ್ಯ ನಾಶೇ ಗುಣವತೋ ಮಹಾನ್, ಮಿತ್ರನ ಅರ್ಥಲೋಪ ಆಗ್ತದೆ. ಅದರಿಂದಾಗಿ ಒಂದು ಸ್ವಲ್ಪ ನೀನು ಸಹಿಸಬೇಕು. ಸುಗ್ರೀವ ಕುಡಿದಿದ್ದಾನೆ. ಯಾಕೆ ಕುಡಿದಿದ್ದಾನೆ? ಬಹಳ ಕಾಲ ಕಷ್ಟಪಟ್ಟು ಒಮ್ಮೆಲೆ ಸುಖ ಸಿಕ್ಕಾಗ ಎಂಥವ್ರಿಗೂ ಕೂಡ ಮೈಮರೆವು ಬರುತ್ತೆ. ನಿನ್ನಂಥವರು ಕೋಪಗೊಳ್ಳಬಹುದಾ ಅನ್ನೋದೇ ನನಗಾಗ್ತಾ ಇರುವ ಅಚ್ಚರಿ ಅಂತ ಹಂಗೆ ತಿರುಗಿಸ್ತಾಳೆ. ನೋಡಿ ಅವಳ ಮಾತು. ಹೌದು, ಸುಗ್ರೀವ ತಪ್ಪು ಮಾಡಿದ್ದಾನೆ, ಗೊತ್ತಿದೆ. ಸುಗ್ರೀವನ ಸಣ್ಣ ತಪ್ಪು, ಆದರೆ ನಿನ್ನ ತಪ್ಪು ಎಲ್ಲದಕ್ಕಿಂತ ದೊಡ್ಡದು. ಅವಳು ಹೇಳೋದು, ನಕಾಮತಂತ್ರೇ ತವ ಬುದ್ಧಿರಸ್ತಿ ತ್ವಂ ವೈ ವ್ಯಥಾ ಮೃತ್ಮನ್ಯವಚಂ ಪ್ರಪನ್ನಃ ನದೇ ಚ ಕಾಲೌ ಹಿ ಯಥಾರ್ಥ ಧರ್ಮೌ ಅವೇಕ್ಷತೆ ಕಾಮರತಿರ್ಮನುಷ್ಯ. ನಿನಗೆ ಕಾಮದ ಬಗ್ಗೆ ಅರಿವಿಲ್ಲ, ಇನ್ನು ಪುಟ್ಟ ಹುಡುಗ ನೀನು. ಕಾಮದಲ್ಲಿ ಸಿಕ್ಕಿದಾಗ ಎಂತೆಂಥ ದೊಡ್ಡವರು ಜಾರ್ತಾರೆ ಗೊತ್ತೋ. ಒಂದು ಸ್ವಲ್ಪ ಸಹಿಸಬೇಕು. ಅಯಂ ಪ್ರಕೃತ್ಯ ಚಪಲ ಕಪಿಸ್ತು ಕಥನ್ನ ಸಜ್ಜೇತ ಸುಖೇಶು ರಾಜ. ಸಹಜವಾಗಿ ಕಪಿ, ಚಾಪಲ್ಯ ಜಾಸ್ತಿ. ಅದರಲ್ಲಿ ಹೆಣ್ಣುಗಳು ಬೇರೆ ಸಿಕ್ಕಿದ್ದಾರೆ, ಅದರಲ್ಲಿ ಹೆಂಡ ಬೇರೆ ಬಿದ್ದಿದೆ. ಏನಪ್ಪ, ಕಪಿರಪಿಚ ಕಾಪಿಶಾಯನ ಮದಮತ್ತಃ ಅಂತ ಹೇಳ್ತಾರಲ್ಲ
ಹಾಗೆ ಒಂದರ ಮೇಲೊಂದಾಗಿದೆ. ಪುನಃಸಖೇದಂ ಮದವಿಹ್ವಲಾಕ್ಷಿ ಭರ್ತೃಹಿತಂ ವಾಕ್ಯಮಿದಂ ಬಭಾಷೆ. ಒಂದು ಸ್ವಲ್ಪ ಹೊತ್ತು ಪಾಸು ಕೊಟ್ಲಂತೆ. ಲಕ್ಷ್ಮಣನ ಮುಖದ ಮೇಲೆ ಏನು ಬದಲಾವಣೆ ಆಗ್ತಾ ಇದೆ ಅಂತ. ಆ ಕುಡಿತದಲ್ಲಿ ಎಂಥ ಹೋಲ್ಡ್ ಇರಬೇಡ ಅವಳಿಗೆ. ಒಮ್ಮೆ ಮುಖ ನೋಡಿದ್ಲು, ನಾಚಿಕೆ ಇದ್ದರೂ ಅವನ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾ ಇದ್ದಾನೆ ಅಂತ ಅನ್ನಿಸಿತು ಅವಳಿಗೆ. ಉದ್ಯೋಗಸ್ತು ಚಿರಾಜ್ಞಪ್ತಃ ಸುಗ್ರೀವೇಣ ನರೋತ್ತಮ ಕಾಮಸ್ಯಾಪಿ ವಿಧೇಯೇನ ತವಾರ್ಥ ಪ್ರತಿಸಾಧನೆ. ನಾವು ಬಹಳ ಕಾಲ ಕಷ್ಟಪಟ್ಟು ಒಮ್ಮೆಲೇ ಸುಖ ಸಿಕ್ಕಿದೆ ಅಂತ ಹೇಳ್ತಾ ಇರೋದು ಕರ್ತವ್ಯ ಭ್ರಷ್ಟ ಆಗಿದ್ದಾನೆ ಕ್ಷಮಿಸುವಂತಲ್ಲ. ಅವನ ಕರ್ತವ್ಯ ಅವನು ಮಾಡಿದ್ದಾನೆ. 4 ದಿಕ್ಕುಗಳಲ್ಲಿ ಕಪಿಗಳನ್ನು ಕಳಿಸಿದ್ದಾನೆ. ಬರ್ತಾರೆ, ಇನ್ನೇನು ಬರ್ತಾರೆ. ನಾನು ವಾಲಿಯ ಹೆಂಡತಿಯಾಗಿದ್ದಾಗ ವಾಲಿ ಹೇಳ್ತಾ ಇದ್ದ, ಬಹಳ ಜನ ಇದ್ದಾರೆ ರಾವಣನ ಬೆಂಗಾವಲಿಗೆ, ಅವರನ್ನು ಕೊಲ್ಲಬೇಕಾದ್ರೆ ಬಹಳ ಕಪಿಗಳು ಬೇಕು ಅಂತ ಹೇಳ್ತಾ ಇದ್ದ ವಾಲಿ. ಅಂದರೆ ವಾಲಿಗೆ ಇನ್ನೇನು ಸಾಧನೆ ಮಾಡುವ ಅವಕಾಶ ಸಿಕ್ಕಿ ತಪ್ಪೋಗಿದೆ. ಅದನ್ನು ಬಹಳ ವಿಚಿತ್ರ ಅವಳು ಹೇಳೋದು. ರಾವಣೋ ರಾಮ ಮಹಿಷೀಂ ಬಹುಕೋಟಿ ಬಲೋಹರತ್ ತದ್ವದಾರ್ಥಂ ಚಮೂರ್ನೇಯ ವಾರಿನೋಕ್ತಂ ಶ್ರುತಂ ಮಯಾ. ರಾವಣ ರಾಮ ಮಹಿಷಿಯನ್ನು ಅಪಹರಿಸಿದ್ದಾನೆ. ಅವನ ಪಟ್ಟಣದಲ್ಲಿ ಬಹಳ ಕೋಟಿ ಸೈನಿಕರಿದ್ದಾರೆ. ಅವ್ರನ್ನ ಕೊಲ್ಲಲಿಕ್ಕೆ ದೊಡ್ಡ ಸೈನ್ಯವನ್ನೇ ತಗೊಂಡು ಹೋಗಬೇಕು ಅಂತ ವಾಲಿ ನನಗೆ ಹೇಳ್ತಾ ಇದ್ದ. ಇದೇ ಸೀತೆಯನ್ನು ಕದ್ಕೊಂಡು ಹೋದಾಗ ಅದನ್ನು ನಾನು ನೆನಪಿಟ್ಕೊಂಡಿದ್ದೇನೆ. ಅದಕ್ಕೆ ತಕ್ಕ ಹಾಗೆ ಇವನು ಕೂಡ ಕೆಲಸ ಮಾಡಿದ್ದಾನೆ. ಎಲ್ಲ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಕಪಿಗಳನ್ನು ಕರೆತರಲು ಕಪಿಗಳನ್ನು ಕಳಿಸಿದ್ದಾನೆ. ರಾಯಭಾರಿ ಕಪಿಗಳನ್ನು ಕಳಿಸಿದ್ದಾನೆ. ಕರ್ತವ್ಯ ಭ್ರಷ್ಟತೆ ಆಗಿದೆ ಅಂತ ಅಂದ್ಕೊಳ್ಬೇಡಿ. ಅದನ್ನು ನಿಮಗೆ ಹೇಳಲಿಲ್ಲ ಅಷ್ಟೇ, ಅದೊಂದು ತಪ್ಪಿದೆ, ಒಪ್ಕೊಳ್ಳೋಣ. ಅಂದರೆ ವಾಲಿ ಅವಳು ತಾರೆ, ಅವಳು ಮಹಾಬುದ್ಧಿಮತಿ ಅಂತ. ಅವಳ ಒಂದು ಪ್ರೆಸೆಂಟೇಷನ್ನಲ್ಲಿ ಒಂಚೂರು ಲೂಪ್ ಹೋಲಿಲ್ಲ. ಮತ್ತು ಯಾವುದಾದ್ಮೇಲೆ ಯಾವ್ದು ಮಾಡಬೇಕು, ಏನಿಲ್ಲ ನಾವು ಕೆಲಸ ಮಾಡಿದ್ದೀವಿ ಅಂತ ಹೇಳಿ ತಮ್ಮ ತಪ್ಪನ್ನು ಒಪ್ಕೊಳ್ಳೋದಲ್ಲ. ಮೊದಲು ತಪ್ಪನ್ನು ಒಪ್ಕೊಂಡು ಆಮೇಲೆ ಕೆಲಸ ಮಾಡಿರೋದನ್ನು ಹೇಳಬೇಕು ಅಂತ. ಈಗ ಎರಡಿದೆ, ತಪ್ಪು ಆಗಿದೆ, ಕೆಲಸನೂ ಮಾಡಿದ್ದೇವೆ. ಅವಾಗೇನು ಮಾಡಬೇಕು, ಮೊದಲು ಕೆಲಸ ಹೇಳ್ಬಿಟ್ಟು ಆಮೇಲೆ ತಪ್ಪು ಒಪ್ಕೊಳ್ಳೋದಲ್ಲ, ತಪ್ಪು ಒಪ್ಕೊಂಡು ಆಮೇಲೆ ಕೆಲಸ ಹೇಳಬೇಕು. ಈ ಆರ್ಡ್ರನ್ನು ತಾರೆ ಅವನು ಮುಂದೆ ಇಟ್ಟಿದ್ದು. ಇಷ್ಟೆಲ್ಲ ಆದಮೇಲೆ ಸುಗ್ರೀವನಿಗೆ ಕುಡಿದದ್ದೆಲ್ಲ ಇಳಿದು ಇವ್ರೇನು ಹೇಳ್ತಾ ಇದ್ದಾರೆ, ಇವಳೇನು ಹೇಳ್ತಾ ಇದ್ದಾಳೆ, ನನ್ನನ್ನು ಹೆಂಗೆ ಡಿಫೆಂಡ್ ಮಾಡ್ತಾ ಇದ್ದಾಳೆ ಅಂತ ಅರ್ಥ ಆಯ್ತಂತ. ಅವನಿಗೇನೇನೋ ಭಯ ಆಗ್ಬಿಟ್ಟಿತ್ತು, ಇವ್ನು ನನ್ನ ಸೀದಾ ಬಂದು ಕೊಂದುಬಿಡ್ತಾನೆ ಅನ್ನೋ ಅಷ್ಟು. ಆಮೇಲೆ ಅವನು ಹೇಳಿದನಂತೆ, ಇತಿ ತಾರಾಗಿರಾಶಾಂತಂ ಲಕ್ಷ್ಮಣಂ ರವಿಜೋಬ್ರವೀತ್ ಸಖೇ ಮಮಾಗಕ್ಷಂತವ್ಯಂ ಜನನ್ಯೇವ ಶಿಶೋಸ್ತ್ವಯಾ. ತಾರೆಯ ಮಾತಿನಿಂದ ಶಾಂತನಾದ ಲಕ್ಷ್ಮಣನಿಗೆ ಸುಗ್ರೀವ ನುಡಿದ, ಗೆಳೆಯನೇ ನನ್ನ ತಪ್ಪನ್ನು ಕ್ಷಮಿಸು ಅಂತ. ಇದನ್ನು ಕ್ಷೇಮೇಂದ್ರ ಗ್ರಹಿಸಿದ್ದು ಹೇಗೆ? ಭಯಂ ಶೋಕಂಚ ತತ್ಯಾಜ ನತು ಲಜ್ಜಾಮನಂಗಜಾಂ ಅಂತ. ಭಯವನ್ನು ಬಿಟ್ಟ, ಶೋಕವನ್ನು ಬಿಟ್ಟ, ಆದರೆ ನಾನು ಈ ತನಕ ಮೈಮರೆತಿದ್ದೇನೋ ನಾಚಿಕೆಯನ್ನು ಬಿಡಲಿಲ್ಲ ಅಂತಂದ. ಅವನು ಹೇಳಿದ, ನನ್ನದು ತಪ್ಪಾಯಿತು ಅಂತಂದಾಗ ಲಕ್ಷ್ಮಣ ಕೂಡ ಹೇಳಿದನಂತೆ, ಕಾರ್ಯಾಗ್ರಹಾತ್ ಸಂಭ್ರಮೋಯಂ ಮಿತ್ರಮೇ ಕ್ಷಮ್ಯತಾಮಿತಿ. ಇಲ್ಲ, ಏನೋ ಕೆಲಸ ಆಗಲಿಲ್ಲ ಅಂತ ಉಗ್ರವಾಗಿ ಬೈದುಬಿಟ್ಟೆ, ಏನು ತಪ್ಪು ತಿಳ್ಕೊಬೇಡ ಅಂತ ಅಂದಂತೆ ಲಕ್ಷ್ಮಣ ಕೂಡ. ಅಷ್ಟು ಹೊತ್ತಿಗೆ ಇನ್ನೊಂದು ಸರ್ತಿ ಕಳಿಸಿದ್ರು, ಅವರು ಇನ್ನೊಂದು ರೌಂಡ್ ಕಳಿಸಿದ್ರು. ಮಹೇಂದ್ರ ಮಲಯಾದಿಭ್ಯ ದ್ವೀಪೇಭ್ಯಶ್ಚ ಪ್ಲವಂಗಮಾಹ ಆಯಾಂತು ದಶಮಾಹಾತ್ ಪ್ರಾಕ್
ನೋ ಚೇದ್ದಂಡೋ ಭವಿಷ್ಯತಿ ಅಂತ ಇನ್ನೊಂದು ಸುತ್ತ. 10 ದಿವಸದ ಒಳಗಡೆ ಬರಬೇಕು, ಇಲ್ಲ ಅಂತಂದರೆ ದಂಡ ಅಂತ ಆ ಸುಗ್ರೀವ ಚಂಡಶಾಸನ. ಹೀಗಾಗಿ ಆರ್ಡಿನೆನ್ಸ್ ಅಂತನ್ನುವ ಆಂಗ್ಲ ಪದಕ್ಕೆ ಸಾವರ್ಕರ್ ಮಾಡಿದ್ದ ಕಾಯಿನ್ನು ಸುಗ್ರೀವಾಜ್ಞಾ ಅಂತ. ಸೊ ಒಂದು ಸರ್ತಿ ಆರ್ಡರ್ ಮಾಡಿದ್ರೆ ಮುಗಿದು ಹೋಯ್ತು. ಸುಗ್ರೀವನಿಗೆ ಅಂತಹ ಹೋಲ್ಡ್. ಅವರು ಎಲ್ಲೆಲ್ಲಿಂದಲೋ ಬರ್ಲಿಕ್ಕೆ ಶುರು ಮಾಡಿದ್ರಂತೆ. ಅವನು ಹೇಳ್ತಾನೆ ಎಲ್ಲ ಕಡೆಯಿಂದ ಬರ್ತಾ ಇದ್ದಾರೆ ಅಂತ. ಆ ಬಂದದ್ದನ್ನು ವರ್ಣನೆ ಮಾಡ್ತಾರೆ. 3 ಕೋಟಿ ಸೈನಿಕರು ಕಪಿಗಳು ಅಸ್ತಾದ್ರಿಯಿಂದ ಬಂದರಂತೆ. ಕೈಲಾಸ ಶಿಖರದಿಂದ 7 ಕೋಟಿ, ಹಿಮಾಲಯದಿಂದ 1000 ಕೋಟಿಯ 1000 ಬಂದರು. ಇನ್ನು ವಿಂಧ್ಯದಿಂದ ಬಹಳ ಕೋಟಿ, ಕ್ಷೀರ ಸಮುದ್ರದಲ್ಲೆಲ್ಲ ಇದ್ದರಂತೆ. ನದಿಗಳಿಂದ ನದಗಳಿಂದ ನಾನಾ ದಿಕ್ಕುಗಳಿಂದ ರಾಮ ಅಂತ ಕೇಳಿದ ಕೂಡಲೇ ದೇವಾಂತರೆಲ್ಲ ಬಂದ್ಬಿಟ್ರಂತೆ. ಮಹೇಶ್ವರ ಮಖಾನ್ನೇಭ್ಯೋ ಬರುವಾಗ ರಾಜನಾದ ಹೊಸ ರಾಜನಾದ ಸುಗ್ರೀವನಿಗೆ ಫಲಕಾಣಿಕೆ ತಂದಿದ್ರಂತೆ. ಆಮೇಲೆ ಮಣಿಮಯ್ಯ ಶಿಬಿಕಯ ಸ ಸುಗ್ರೀವಸ್ಥ ಲಕ್ಷ್ಮಣ ಗತ್ವಾ ರಾಮಾಂತಿಕೆ ತೂರ್ಣಮವತೀರ್ಣೋಪತತ್ಪದೇ. ಮುತ್ತಿನಲ್ಲಿ ಮಾಡಿದ ಪಲ್ಲಕ್ಕಿಯನ್ನು ಏರಿ ರಾಜನ ಗತ್ತಿನಿಂದ ಸುಗ್ರೀವ ಹೊರಟ ಲಕ್ಷ್ಮಣನ ಜೊತೆಗೇನೆ ಹೋಗಿ ಅಲ್ಲಿ ಇಳಿತಾ ಇದ್ದಾಗೇನೆ ರಾಮನ ಕಾಲಿಗೆ ಬಿದ್ದ. ರಾಮಚಂದ್ರ ಎತ್ತುಕೊಂಡು ಅಪ್ಪಿಕೊಂಡ. ಅದನ್ನು ಕ್ಷೇಮೇಂದ್ರ ಹೇಳ್ತಾನೆ, ಕೃತಾಗತಿ ಪುರಪ್ರಾಪ್ತೆ ಸತಾಂ ಮನ್ಯುರ್ವಿಲೀಯತೆ ದರ್ಶನಾಂತಂ ಹಿ ಮಹತಾಂ ಪ್ರಿಯೇಶು ಕಲುಷಂ ಮನಃ. ಕೃತಾಗಸಿ ಪುರಪ್ರಾಪ್ತೆ, ತಪ್ಪು ಮಾಡಿದವ ಎದುರುಗಡೆ ಬರೋ ತನಕ ಅವ್ರಿಗೆ ಸಿಟ್ಟು. ತಪ್ಪು ಮಾಡಿದವ ಎದುರುಗಡೆ ಬಂದು ಕಾಲಿಗೆ ಬಿದ್ದ ಕೂಡಲೇ ಸಜ್ಜನರ ಕೋಪನಾಶ ಆಗಿ ಹೋಗುತ್ತೆ. ದರ್ಶನಾಂತಂ ಹಿ ಮಹತಾಂ ಪ್ರಿಯೇಶು ಕಲುಚಂ ಮನಃ. ಅತ್ಯಂತ ಪ್ರಿಯರಾದವರು ತಪ್ಪು ಮಾಡಿದರೆ ಅವರು ನೋಡೋ ತನಕ ಸಿಟ್ಟಿರುತ್ತಷ್ಟೇ ಸಜ್ಜನರಿಗೆ. ಅವ್ರನ್ನ ನೋಡಿದ್ರೆ ಪರಿಹಾರ ಆಗೋಗುತ್ತೆ ಅಂತ ಹೇಳ್ತಾನೆ ಅವನು. ಹೀಗೆ ಸುಗ್ರೀವ ಓಡಿ ಹೋಗಿ ಕೃಪಾಕರ ಕ್ಷಮ್ಯತಾಂ ಪ್ರಸೀದ ಅಂತ ಕಾಲಿಗೆ ಬಿದ್ದಾಗ ಸುಗ್ರೀವನನ್ನು ಎಬ್ಬಿಸಿ ಅಥಾಲಿಲಿಂಗೆ ಗಟ್ಟಿಯಾಗಿ ರಾಮಚಂದ್ರ ಅಪ್ಪಿಕೊಂಡ ಅನ್ನುವಲ್ಲಿಗೆ ನಾರಾಯಣ ಪಂಡಿತಾಚಾರ್ಯರು ರಚಿಸಿದ ರಾಮಾಂಕೆ ಸಂಗ್ರಹ ರಾಮಾಯಣೆ ಕಿಷ್ಕಿಂಧಾಕಾಂಡೆ ಷಷ್ಠ ಸರ್ಗ. ಹೀಗೆ 6ನೇ ಸರ್ಗ ಮುಗಿದಿದೆ. ಬೇಕಾದಷ್ಟು ಜನ ಕಪಿಗಳು ಎಲ್ಲರೂ ಬಂದಿದ್ದಾರೆ. ತಾರ ಎಲ್ಲರದು ಕೂಡ ಅವ್ರದ್ದೇ ಪ್ರೈವೇಟ್ ಆಗಿರುವ ಒಂದು ಆರ್ಮಿಯೂ ಇತ್ತು. ಅವರೆಲ್ಲ ಕಪಿಗಳಾದ್ರಿಂದಾಗಿ ಅವ್ರಿಗೆ ವ್ಯಾಪಾರ ಮೊದಲಾದವುಗಳದ್ದೆಲ್ಲ ಇರಲಿಲ್ಲ ಬಂಧನ. ನಮ್ಮ ರಾಜ ಇವನು ಹೇಳಿದಾಗ ನಾವು ಕೇಳಬೇಕಷ್ಟೇ. ಅಲ್ಲಿ ವ್ಯಾಪಾರ ಇರಲಿಲ್ಲ. ಹೀಗಾಗಿ ಚತುರ್ವರ್ಣ ವಾನರರಲ್ಲಿ ಇರಲಿಲ್ಲ. ಆದರೆ ವೈದಿಕರು ಚಾತುರ್ವರ್ಣೆ ಇರಲಿಲ್ಲ. ಆ ಒಂದು ಇವನು ರಾಜ್ಯ ಪಾಲನೆ ಮಾಡೋದು, ಇವರು ಕಂದಾಯ ಕೊಡೋದು ಇತ್ಯಾದಿಗಳು ಯಾವುದೂ ಇರಲಿಲ್ಲ. ಹೀಗಾಗಿ ಅವರಿಗೆ ರಾಜ್ಯಪಾಲನೆ, ಕಪಿಗಳ ಸರಹದ್ದೇನು, ಎಷ್ಟು ಜನ ಇದ್ದಾರೆ, ಯಾರು ಬರ್ತಾರೆ, ಯಾರು ಹೋಗ್ತಾರೆ ಇತ್ಯಾದಿಗಳನ್ನು ತಿಳಿದುಕೊಳ್ಳೋದಿತ್ತೇ ವಿನಃ ಅವರಿಗೆ ಬೇರೆ ತರಹ ಕೆಲಸಗಳೆಲ್ಲ ಇರಲಿಲ್ಲ. ಪಂಚಾಯಿತಿ ತೀರ್ಮಾನ ಮಾಡೋದು ಈ ಥರದ್ದು ಸಣ್ಣ ಪುಟ್ಟದ್ದಿರ್ತಿತ್ತು. ಅಕಸ್ಮಾತ್ ಜಗಳ ಬಂದರೆ ಸರಿ ಮಾಡೋದು, ಅವರ ದೈನಂದಿನ ನಡೆಗಳು ನುಡಿಗಳು ಅದಕ್ಕೆಲ್ಲ ಮಂತ್ರಿಗಳಿರ್ತಾ ಇದ್ದರು. ಯಾರು ಸತ್ತರು, ಯಾರು ಹೋದರು, ಯಾರು ಬೆಳೆದರು, ಯಾರು ವಯಸ್ಸಿಗೆ ಬಂದರು, ಯಾರಿಗೆ ಮದುವೆ ಆಯಿತು, ಈ ತರಹದ ಪ್ರಸಂಗಗಳನ್ನು ಮ್ಯಾನೇಜ್ ಮಾಡ್ತಾ ಇದ್ದರೆ ವಿನಃ ತೆರಿಗೆ ಇಲ್ಲ, ರಾಷ್ಟ್ರ ರಕ್ಷಣೆ ಅಂತ ಹೇಳಿ ಇಲ್ಲ, ಕೋಶ ಇಲ್ಲ. ಆಮೇಲೆ ನದಿ ಅಣೆಕಟ್ಟು, ಆಮೇಲೆ ಕೃಷಿಯ ತೆರಿಗೆ, ವ್ಯಾಪಾರದ ತೆರಿಗೆ, ಪೌತವಾಧ್ಯಕ್ಷ, ತುಲಾಮಾನ ಸಚಿವ ಯಾರೂ ಇರಲಿಲ್ಲ. ವ್ಯಾಪಾರ ಇತ್ತು ಅಂತಂದರೆ ಮೆಷರ್ಮೆಂಟ್ ಹೆಂಗಾಗ್ತಾ ಇದೆ, ಎಲ್ಲಿ ತಪ್ಪಾಗ್ತಾ ಇದೆ ಅಂತ ನೋಡ್ಲಿಕ್ಕೆ ಒಬ್ಬ, ಮೆಷರ್ಮೆಂಟಲ್ಲಿ ಎಲ್ಲಿ ದೋಷ ಮಾಡ್ತಾರೆ, ಎಲ್ಲಿ ತಪ್ಪು ಮಾಡ್ತಾರೆ
ಅಂತ ನೋಡಲಿಕ್ಕೊಬ್ಬ ಸಚಿವ ಇರ್ತಾ ಇದ್ದ ಆವಾಗ. ಕುಪ್ಯಾಧ್ಯಕ್ಷ, ತುಲಾಧ್ಯಕ್ಷ, ಪೋತವಾಧ್ಯಕ್ಷ ಇದ್ಯಾರೂ ಇರಲಿಲ್ಲ. ಇದು ಕಪಿಗಳ ರಾಜ್ಯದ ಸ್ಥಿತಿ. ಅದಕ್ಕೆ ನಾನು ಹೇಳ್ತಾ ಇರ್ತೇನೆ, ಪ್ಯಾರಾ ಸಿವಿಲೈಸೇಷನ್ ಇದ್ದ ಒಂದು ಜಾಗ, ಪ್ಯಾರಾ ಸಿವಿಲೈಸ್ಡ್ ಸಿಟಿ. ಪೂರ್ತಿ ನಾಗರಿಕರಲ್ಲ, ಆದರೆ ಅನಾಗರಿಕತೆ ಪೂರ್ತಿ ಇಲ್ಲ. ಈ ರೀತಿ ಅವರೆಲ್ಲ ಒಂದು ರಾಮನ ಕಡೆಗೆ ಸೇರಿದರು ಅನ್ನುವಲ್ಲಿಗೆ ನಾವು ಇವತ್ತಿನ ಚಿಂತನೆಯನ್ನು ಮುಗಿಸೋಣ. ನಾಳೆ ಇದನ್ನು ಮುಂದುವರಿಸೋಣ. ಕೃಷ್ಣಾರ್ಪಣಮಸ್ತು.